ಯಡಿಯೂರಪ್ಪ ಮುಗ್ಧರು, ಕುತಂತ್ರ ಗೊತ್ತಿಲ್ಲದವರು, ಡಬ್ಬಿಂಗ್, ಮಿಕ್ಸಿಂಗ್, ಮಿಮಿಕ್ರಿ ಮಾಡೋದ್ರಲ್ಲಿ ಸಿಎಂ ನಿಸ್ಸೀಮರು. ಬಜೆಟ್ಗಿಂತ ಕುಮಾರಸ್ವಾಮಿಗೆ ಆಡಿಯೋಯನ್ನೇ ಮುಖ್ಯವಾಯ್ತಾ? ಕುಮಾರಸ್ವಾಮಿ ಜನತೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕ್ಲರ್ಕ್ ಅಂತ ಹೇಳ್ತಾರೆ. 35 ಸೀಟ್ ಗೆದ್ದವರು ಕ್ಲರ್ಕ್ ಆಗೇ ಇರಬೇಕು, ಡಿಸಿ ಆಗೋಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಮುಂಬೈಗೆ ಹೋದ್ರೆ ನಾವು ಜವಾಬ್ದಾರರಲ್ಲ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರು ಜವಾಬ್ದಾರ? ನೀವು ಯಾವುದಕ್ಕೂ ಯಾರು ಜವಾಬ್ದಾರಲ್ಲ. ಅಭಿವೃದ್ಧಿಗಂತೂ ಜವಾಬ್ದಾರಿನೇ ಅಲ್ಲ. ಇನ್ನು ಯಾವುದಕ್ಕೆ ಜವಾಬ್ದಾರಿ ತೆಗೆದುಕೊಳ್ತೀರಾ ಹೇಳಿ ಸ್ವಾಮಿ? ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ನಿಮ್ಮ ಸ್ವಾರ್ಥ ರಾಜಕಾರಣವನ್ನು ಮಾಡಲಿಕ್ಕೆ, ನಿಮ್ಮ ಅನುಕೂಲ ಸಿಂಧು ರಾಜಕಾರಣಕ್ಕೆ, ಸ್ವಾರ್ಥ ಸಿಂಧು ರಾಜಕಾರಣಕ್ಕೆ ಜನರನ್ನು ಬಲಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇರುವಾಗ ನೀವು ಜವಾಬ್ದಾರಿ ತಗೊಳ್ಳಲ್ಲ, ಅವ್ರ ಜವಾಬ್ದಾರಿ ತಗೊಳ್ಳಲ್ಲ, ಅವ್ರು ಮುಗ್ಧರು, ಕುತಂತ್ರ ಗೊತ್ತಿಲ್ಲ, ಇವ್ರಿಗೆ ಮಾತ್ರ ಗೊತ್ತಿದೆ, ಏನೇ ಹೇಳಬೇಕು ಎಲ್ಲವನ್ನೂ ಹೇಳಿಬಿಡಿ. ಆಡಿಯೋ ಬಿಡುಗಡೆಯನ್ನು ಮಾಡಿದ್ದಾನೆ. ಪ್ರಾಯಶಃ ಎಲ್ಲೋ ಒಂದು ಕಡೆ ನಕಲಿ ವಿಡಿಯೋ ಯಡಿಯೂರಪ್ಪರದು ಬಿಡುಗಡೆ ಮಾಡಿದ ನಂತರ ಜನರಲ್ಲಿ ಎಲ್ಲೋ ಒಂದು ಕಡೆ ಅಸಹ್ಯ ಭಾವನೆ ಹುಟ್ಟಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಪ್ರಾಯಶಃ ಸನ್ಮಾನ್ಯ ಯಡಿಯೂರಪ್ಪನವರು ಸುದೀರ್ಘ ಕಾಲ 40 ವರ್ಷಗಳ ಸತತವಾಗಿ ಹೋರಾಟದಿಂದ ಮೇಲೆ ಬಂದಿರುವಂತ ಸನ್ಮಾನ್ಯ ಯಡಿಯೂರಪ್ಪರ ಮೇಲೆ ಒಂದು ಮುಗ್ಧ ಮನಸ್ಸಿದ್ದಂತ ಮನುಷ್ಯ. ಕುತಂತ್ರದ ಬಗ್ಗೆ ಗೊತ್ತಿಲ್ಲ, ತಂತ್ರದ ಬಗ್ಗೆ ಗೊತ್ತಿಲ್ಲ, ಯಾವುದೇ ಗೊತ್ತಲ್ಲದಂತ ಮನುಷ್ಯಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ತೊಂದರೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕನ್ನಂತ ಕುತಂತ್ರದಿಂದ ಈ ರೀತಿ ಹುನ್ನಾರವನ್ನು ಮಾಡಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಪ್ರಾಯಶಃ ನನಗೆ ಗೊತ್ತಿರೋ ಪ್ರಕಾರ ಸ್ವತಃ ಕುಮಾರಸ್ವಾಮಿ ಅವರು ಈ ಆಡಿಯೋ, ವಿಡಿಯೋ, ನಂತರ ಡಬ್ಬಿಂಗು, ಈ ರಿಮಿಕ್ಸು, ಮಿಮಿಕ್ರಿ ಇವೆಲ್ಲ ಮಾಡೋದ್ರದಲ್ಲಿ ಬಹಳಷ್ಟು ನಿಪುಣರಿದ್ದಾರೆ. ಪ್ರಾಯಶಃ ಅವ್ರು ಬಂದಿರೋದು ಕೂಡ ಅಲ್ಲಿಂದ ಬಂದಿದ್ದಾರೆ ನೋಡ್ರಿ. ರಾಜಕಾರಣಕ್ಕೆ ಅವ್ರ ತಂದೆಯವರು ಏನೋ ಪ್ರಧಾನಮಂತ್ರಿಗಳಾಗಿದ್ರು, ಅವ್ರ ತಂದೆಯವರಾದ ನಂತರ ಅವ್ರದ್ದು ವಾರಸತ್ವದಲ್ಲಿ ಇವ್ರು ಎಲ್ಲೋ ಒಂದು ಕಡೆ MLA ಆಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಾದರು. ಮುಖ್ಯಮಂತ್ರಿ ಆಗಲಿದ್ದ ಮುಂಚೆ ಅವರು ಒಬ್ಬ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ನಂತರ ಅವ್ರ ಮಗ ಸ್ವತಃ ಮಗನೇ ಕೂಡ ಅವ್ರನ್ನ ಫಿಲಿಂ ಆಕ್ಟರ್ ಕೂಡ ಆಗಿದ್ದಾನೆ. ಇದಕ್ಕಿಂತ ಮುಂಚೆ ಯಾವುದೋ ಒಂದು ಸಿನಿಮಾದಲ್ಲಿ ಕೂಡ ಸುಮಾರಾಗಿ 2 ತಿಂಗಳ ಕಾಲ ಲಂಡನ್ದಲ್ಲಿ ಹೋಗಿ, ಬೇರೆ ದೇಶದಲ್ಲಿ ಹೋಗಿ ಕೂಡ ಅಲ್ಲಿ ಎಲ್ಲ ಏನೇನು ಮಾಡ್ಬೇಕನ್ನಂಥದ್ದು ಕೂಡ ಅವ್ರಿಗೆ ಕಲಿಸಿ ನೋಡಿಸ್ಕೊಟ್ಟು ಬಂದಂಥ ವ್ಯಕ್ತಿ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ಪದೇ ಪದೇ ನೀವು ಮಾತಾಡೋಂಥ ಸಂದರ್ಭದಲ್ಲಿ ನೋಡ್ರಿ, ಸ್ಪೀಕರ್ ಹೆಸರನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಇವತ್ತು ಸ್ಪೀಕರ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಗೌರವ ಇದೆ. ಆ ಗೌರವ ಇರುವಂಥ ಸ್ಪೀಕರ್ ಹೆಸರನ್ನು ಹೇಳಿದ್ರೆ ಈ ಆಡಿಯೋ ವಿಡಿಯೋ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಆಗಬಹುದು ಅನ್ನೋಂಥ ಕಾರಣದಿಂದ ನೋಡ್ರಿ, ಆಡಿಯೋ ವಿಡಿಯೋ ಮಾಡಿದ್ದು ನಾನೇ ಅಂತಾನ ಒಂದು ಕಡೆ ಏನ್ ಹೇಳ್ತಾನ, ಇವತ್ತು ನಾನೇ ಮಾಡಿಸಿದ್ದೊಂದು ಒಂದು ಕಡೆ ಹೇಳ್ತಾನ, ಒಂದು ಕಡೆ ಏನ್ ಹೇಳ್ತಾನ, ಇವತ್ತು ರಿಲೀಸ್ ಮಾಡೋಂಥ ಕೆಲಸ ಮಾಡ್ತಾನ, ಒಂದು ಕಡೆ ಇದು ಗಾಂಭೀರ್ಯತೆ ಬರ್ಬೇಕಂದ್ರೆ ಸ್ಪೀಕರ್ ಹೆಸರು ಹೇಳ್ಕೊಂಡ್ ಬರ್ತಾನ. ಅದೇ ರೀತಿಯಲ್ಲಿ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸ್ಪೀಕರ್ ಹೆಸರು ಇವ್ರು ಹೇಳ್ಕೊಂಡ್ ಬರ್ತಾರ ಮುಖ್ಯಮಂತ್ರಿಗಳು. ಡೆಲ್ಲಿಯಲ್ಲಿ ಅವ್ರ ತಂದೆಯವರಾದಂಥ ಪ್ರಧಾನಮಂತ್ರಿಗಳು ಹೇಳ್ಕೊಂಡ್ ಬರ್ತಾರ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಂತ ಟೈಮಲ್ಲಿ. ಇದೆಲ್ಲ ನೋಡ್ತಾ ಇದ್ರಿಗಿನ ಎಲ್ಲೋ ಒಂದು ಕಡೆ ಸ್ಪೀಕರ್ ಹೆಸರನ್ನು ಕೂಡ ಹಾಳು ಮಾಡಬೇಕು. ಸ್ಪೀಕರ್ ಹೆಸರಲ್ಲಿ ಕೂಡ ಸ್ಪೀಕರ್ಗೆ 25 ಕೋಟಿ ರೂಪಾಯಿ ಕೊಡ್ತೀವಿ, ಮ್ಯಾನೇಜ್ ಮಾಡ್ತೀವಿ ಅನ್ನೋಂಥದ್ದು ಅಲ್ಲಿ ಆಡಿಯೋದಲ್ಲಿ, ಅದರಲ್ಲಿ ಸುಮ್ಮನೆ ಮಿಮಿಕ್ರಿ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ಎಲ್ಲಿ ಕೂಡ ಇಲ್ಲ. ಸ್ವತಃ ಸ್ಪೀಕರ್ ಅವರು ಹೇಳಿದಾರ, ಸ್ಪೀಕರ್ ಅವರೇ ಯಡಿಯೂರಪ್ಪರು ಎಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖನ ಮಾಡಿಲ್ಲ. ಅಲ್ಲಿ ಆಡಿಯೋ ಯಾರ್ಯಾರು ಮಾತಾಡ್ತಾ ಇದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಈ ಗಾಂಭೀರ್ಯತೆಯನ್ನು ಸ್ಪೀಕರ್ ಹೇಳ್ಕೊಂಡ್ ಬಂದ್ರೆ ಎಲ್ಲೋ ಒಂದು ಕಡೆ ಗಾಂಭೀರ್ಯವಾಗಿ ಎಲ್ಲೋ ಒಂದು ಕಡೆ ಆಗುತ್ತೆ ಅನ್ನೋಂಥ ದೃಷ್ಟಿ ಇಟ್ಕೊಂಡು ಹೇಳ್ಕೊಂಡ್ ಬರೋಂಥ ಕೆಲಸ